ನಮಸ್ತೆ. ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದೆ ಏನಂದರೆ, ನಮ್ಮೂರು ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ಕು ಅಂತ. ಹೌದು, ನಮ್ಮೂರು ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು, ಮತ್ತು ಅದ್ರ ಹತ್ರ ಒಂದು ಹಳ್ಳಿ ಬರುತ್ತೆ. ಅಂದರೆ ಯಾಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನಾನು 2 ವರ್ಷದಿಂದ 2.5 ವರ್ಷ ಆಯಿತು ಹರಿಹರದಲ್ಲಿದ್ದೀನಿ. ಅಂದರೆ ಅದು ಸ್ಟಾರ್ಟಿಂಗ್ ಬೇರೆ ಒಂದು ಹಳ್ಳಿ ಹತ್ರ ಇದ್ವಿ. ಇವಾಗ ನನ್ನ ಮಗನ ಸ್ಕೂಲಿಗೋಸ್ಕರ ಸೇರಿಸೋಣ ಅಂತ ಹೇಳಿ ಇಲ್ಲಿ ಹರಿಹರಕ್ಕೆ ಬಂದ್ವಿ. ಇಲ್ಲಿ ಒಳ್ಳೆ ಸ್ಕೂಲ್ ಇದೆ ಅಂತ ಹೇಳಿದ್ರು, ಹಾಗಾಗಿ ಬಂದ್ವಿ. ಆದರೆ ಇದು ನಾನು ಅಲ್ಲಿಂದ ಬೇರೆ ಕಡೆಯಿಂದ ಇಲ್ಲಿ ಹರಿಹರಕ್ಕೆ ಬರುವಾಗ ಅಂದರೆ ನನ್ನ ಲೈಫಲ್ಲಿ ಕ್ಲಾರಿಟಿ ಇರಲಿಲ್ಲ. ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಏನೋ ಒಂಥರ ಅಷ್ಟೊಂದು ಲೈಫ್ ಸರಿ ಇಲ್ಲ ಅಂತ ಅನಿಸ್ತಿತ್ತು. ಆವಾಗ ಆ ಟೈಮಲ್ಲಿ ನನಗೆ ಈ ಹರಿಹರಕ್ಕೆ ಬರೋಕ್ಕೆ ಆಯಿತು. ಅದು ನನ್ನ ಮಗನ ಸ್ಕೂಲಿಗೆ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಹರಿಹರಕ್ಕೆ ಬಂದ್ವಿ. ಹರಿಹರಕ್ಕೆ ಬಂದಮೇಲೆ ಅದು ಅದ್ಭುತ ಅಂತ ಹೇಳಿದ್ರೆ, ನಾನು ತುಂಬ ಖುಷಿಯಾಗಿದ್ದೀನಿ ಇಲ್ಲಿ ಬಂದಮೇಲೆ. ಯಾಕೆಂದರೆ ನನಗೆ ಒಳ್ಳೆ ಜನರ ಕಾಂಟ್ಯಾಕ್ಟ್ ಆಯಿತು, ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಅಂದರೆ ನಾನು ತುಂಬ ವರ್ಷದಿಂದ ಯೋಗ ಮಾಡ್ತಿದ್ದೆ, ಆದರೆ ನಾನು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷದೊಂದು ಕನಸಿತ್ತು. ಆದರೆ ನನಗೆ ಇದು ಆಗಿರಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಮಾಡಬೇಕು ಅಂತಿದ್ದೆ, ಹಾಗೆ ಸ್ಟಾಪ್ ಆಗಿತ್ತು. ಆದರೆ ನನಗೆ ಇಲ್ಲಿಗೆ ಬಂದಮೇಲೆ ಒಂದು ಅಂದರೆ ಸ್ಟಾರ್ಟಿಂಗ್ ನನ್ನ ಮಗನ ಸ್ಕೂಲ್ ಒಳ್ಳೆ ಸ್ಕೂಲು, MKT CBSE ಅಂತ ಒಳ್ಳೆ ಸ್ಕೂಲು, ಒಳ್ಳೆ ಎಜುಕೇಷನ್. ಅಂದರೆ ಎಜುಕೇಷನ್ ಜೊತೆಗೆ ಬರೀ ಓದೋದು ಬರೆಯೋದು ಅಷ್ಟೇ ಕಲಿಸ್ತಾ ಇಲ್ಲ. ಆ ಸ್ಕೂಲಲ್ಲಿ ಒಳ್ಳೆ ಸಂಸ್ಕಾರ, ನಮ್ಮ ಸಂಸ್ಕಾರ, ಸಂಸ್ಕೃತಿ, ಹಿರಿಯರಿಗೆ ಗೌರವ ಕೊಡೋದಾಗಲಿ, ಪ್ರತಿಯೊಂದು ಹಬ್ಬಗಳದ್ದು ನಮ್ಮ ಕಲ್ಚರ್ ಪ್ರತಿಯೊಂದೂ, ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಹಿರಿಯರಿಗೆ ಗೌರವ ಕೊಡೋದು, ಮಾತಾಡೋದು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಅಲ್ಲಿ ಬರೀ ಬುಕ್ಕಲ್ಲಿರೋ ನಾಲೆಡ್ಜ್ ಕೊಡ್ತಾ ಇಲ್ಲ, ಎಕ್ಸ್ಟ್ರಾ ಸಂಸ್ಕಾರ ಸಂಸ್ಕೃತಿನೂ ಕಲಿಸ್ತಾ ಇದ್ದಾರೆ. ಅದು ನನಗೆ ಆ ಸ್ಕೂಲಿಂದ ತುಂಬ ಇಷ್ಟ ಆಯಿತು. ಮತ್ತು 1 by 1 ಹೇಳ್ಕೊಡ್ತಾರೆ, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದಿದ್ದಕ್ಕೆ ನನಗೆ ನನ್ನ ಮಗನಿಗೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಎಜುಕೇಷನಿಂದ ಅಂತ, ಅದನ್ನು ಖುಷಿ ಆಯಿತು. ಮತ್ತು ಏನಪ್ಪ ಅಂದರೆ, ನನಗೆ ಫಸ್ಟ್ ಹೇಳಬೇಕು ಅಂದರೆ, ನನಗೆ ಒಳ್ಳೆ ಮನೆ ಸಿಕ್ತು. ಹಾಗಾಗಿ ನಾನು ಈ ಓನರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಅಂದರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ, ಯಾವುದೇ ಜೋರು ಮಾಡಿ. ಕೆಲವೊಂದು ಓನರ್ಸ್ ಅಂದರೆ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಈ ಓನರು ತುಂಬ ಖುಷಿಯಾಗಿ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ, ಯಾವುದಕ್ಕೂ ಈ ಕಡೆಯಿಂದ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಈ ಮನೆ ಓನರ್ಗೆ ಫಸ್ಟ್ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಮತ್ತು ಇದನ್ನು ಫಸ್ಟ್ ಮನೆ ತೋರಿಸಿದ್ದು ನಾಗೇಂದ್ರಣ್ಣ ಅಂತ, ನಮ್ಮ ಯಜಮಾನರು ಕೆಲಸ ಮಾಡ್ತಾರಲ್ವ, ಅಲ್ಲೇ ಇದ್ದಾರೆ ಅವರು. ಈ ಮನೆ ತೋರಿಸಿದ್ದು ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು, ನೆಕ್ಸ್ಟ್ ಮನೆ ಓನರ್ಗೆ ಹೇಳಬೇಕು. ಆಮೇಲೆ ಇಲ್ಲಿಗೆ ಬಂದಮೇಲೆ ನನ್ನ ಲೈಫೇ ಚೇಂಜಿಂಗ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ವ, ಹಾಗನ್ನಿಸ್ತು. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಕೆಲವೊಂದು ಲೈಫ್ ಎಜುಕೇಷನ್ ಅಂದರೆ ಸ್ಪಿರಿಚುವಲ್ ಕಡೆ ಹೊರಟೆ. ನಾನು ಒಂದು ಆನ್ಲೈನ್ ಕ್ಲಾಸಸ್ ಇತ್ತು, ಅದಕ್ಕೆ ಹೊರಟೆ. ಹಾಗೆ ಅದನ್ನು ಸೇರ್ತಾ ಅದರಲ್ಲಿ ಇನ್ವಾಲ್ವ್ ಆಗ್ತಾ ನನ್ನ ಹೆಲ್ತ್ ಇಶ್ಯೂಸು ಕಡಿಮೆ ಆಗ್ತಾ ಬಂತು. ತುಂಬ ಖುಷಿಯಾಗಿ ನೆಮ್ಮದಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ಹಿಂಗೆ ಸ್ಟಾರ್ಟ್ ಆಯಿತು, ಚೆನ್ನಾಗಿದೆ ಲೈಫ್ ಅಂತ ಅನ್ಸೋಕ್ಕೆ ಶುರು ಆಯಿತು. ಆಗ ಇಲ್ಲೊಂದು ಸತ್ಸಂಗ ಅಂತ ಇದೆ. ಸತ್ಸಂಗ ಅವರೆಲ್ಲ ಸಂಘ ಮಾಡಿದರು. ಅಂದರೆ ನಾನು ಬರೋಕ್ಕಿಂತ ಮೊದಲೇ ಒಂದು ಸಂಘ ಅಂತ ಮಾಡಿದರು. ಅದಕ್ಕೆ ನಾನು ಇಲ್ಲಿ ಒಂದು ಪಾರ್ಲರ್ಗೆ ಹೋಗಿದ್ದೆ. ಅಲ್ಲಿ ಶಿಲ್ಪಕ್ಕ ಅಂತ ಇದ್ದು, ಅವರು ಪರಿಚಯ ಆಗಿದ್ರು ಪಾರ್ಲರವರು. ಅವರು ಒಂದಿನ ಹಿಂಗೆ ನಾನು ಹಿಟ್ ಮಾಡ್ಸಕ್ಕೆ ಹೋದಾಗ ಹಿಟ್ಟಿನ ಗಿಣಿಲಿ ಸಿಕ್ಕಿದ್ರು. ರೂಪಾಯಿ ಈ ಥರ ಇದು ಹಬ್ಬಕ್ಕೆ ನಾವು ಪ್ರತಿಯೊಂದು ಹಬ್ಬಗಳಿಗೂ ಒಂದು ಹಬ್ಬ ಡ್ಯಾನ್ಸು ಸಾಂಗ್ ಎಲ್ಲ ಹೇಳ್ತೀವಿ, ನೀ ಡ್ಯಾನ್ಸಿಗೆ ಸೇರ್ತೀಯಾ ಅಂತ ಹೇಳಿದ್ರು. ದಸರಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ, ಸೇರ್ತೀಯಾ ಅಂತ ಹೇಳಿದ್ರು. ಖಂಡಿತ ಸೇರ್ತೀನಿ. ನನಗೆ ಮೊದಲೇ ಡ್ಯಾನ್ಸ್ ಮಾಡೋದು, ಸಾಂಗ್ ಹೇಳೋದು ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ನಾನು ಡ್ಯಾನ್ಸ್ ಮಾಡಿಲ್ಲ, ತುಂಬ ದಿನನೇ ಆಯಿತು ನಾನು ಡ್ಯಾನ್ಸ್ ಮಾಡಿದ್ದು, ಯಾವುದೂ ವೀಡಿಯೋನ ಹಾಕಿಲ್ಲ, ಹಾಡು ಹೇಳಿದ್ದು ಕೂಡ ಹಾಕಿಲ್ಲ. ನಂಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ನಾನು ಪ್ರತಿದಿನ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಮಾಡ್ತಾನೆ ಇರ್ತೀನಿ. ಆದರೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಷ್ಟೇ ಮಾಡಿ. ಆಮೇಲೆ ಸೇರಿದೆ. ನನಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕರು, ಫ್ರೆಂಡ್ಸ್ ಸಿಕ್ಕರು. ಅನು ಮ್ಯಾಮ್ ಇರ್ಬೋದು, ಶೀಲಕ್ಕ ಇರ್ಬೋದು, ಪ್ರೇಮಕ್ಕ, ಸುಮಿತ್ರಾ, ಅನು, ಆಮೇಲೆ ಶಿಲ್ಪಕ್ಕ, ಅದು ಹೇಳಿದ್ನಲ್ಲ, ಹೀಗೆ ಎಲ್ಲರೂ ನನಗೆ, ಆಮೇಲೆ ಮಹೇಶ್ ಸರ್, ಹೀಗೆ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಈ ಸಂಘದಲ್ಲಿರೋ ಪ್ರತಿಯೊಬ್ಬರು ನನಗೆ ಪ್ರೀತಿ ಕೊಟ್ಟರು, ಆಶೀರ್ವಾದ ಮಾಡಿದರು. ಹಾಗೆ ನನ್ನ ಜರ್ನಿ ಇಲ್ಲಿ ಶುರು ಆಗಿದ್ದು. ಪ್ರತಿಯೊಂದು ಹಬ್ಬಗಳಿಗೂ ಡ್ಯಾನ್ಸು, ಹಾಡು, ಭಜನೆ, ಪ್ರತಿಯೊಂದು ಪ್ರೋಗ್ರಾಮು ಕೊಡೋಕ್ಕೆ ಶುರು ಮಾಡಿದ್ವಿ. ನನಗೆ ಒಳ್ಳೊಳ್ಳೆ ಅವಕಾಶಗಳು ಕೊಟ್ಟರು ಈ ಸತ್ಸಂಗದಲ್ಲಿ. ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕನ್ನಡ ಮಾತೆ ಅದೇ, ಅವಾಗಂತೂ ಫುಲ್ ಫೇಮಸ್ ಆಗಿಬಿಟ್ಟೆ ನಾನು. ಎಲ್ಲರಿಗೂ ಅಷ್ಟು ಪ್ರೀತಿ ಪಾತ್ರಗಳಾದ, ಏನು ಸೆಲ್ಫಿ ತಗೊಳ್ಳೋದು, ನನಗೆ ಒಳ್ಳೆ ಏನಪ್ಪ ನನಗೆ ಏನೋ ಒಂದು ಸಾಧನೆ ಮಾಡಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ಅವತ್ತು. ಅಷ್ಟು ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಶಿವರಾತ್ರಿ ದಿನ ಶಿವನ ಪಾತ್ರ ಕೊಟ್ಟಿದ್ರು. ಶಿವನ್ ನನ್ನ ಲೈಫೇ ಸಾರ್ಥಕ ಅನ್ಸೋತು ನನಗೆ. ಶಿವನ ಪಾತ್ರ ಹಾಕಿದ್ದಕ್ಕೆ ಡ್ಯಾನ್ಸ್ ಇತ್ತು, ನಾಟಕ ಇತ್ತು. ಈ ಥರ ನನ್ನ ಕರಿಯರು ತುಂಬ ಚೆನ್ನಾಗಿ ಬಿಲ್ಡ್ ಆಯಿತು. ಆಮೇಲೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ರಜೆಯಲ್ಲಿ ಮಕ್ಕಳಿಗೆ ಯೋಗ ಮಾಡಿದೆ. ಮತ್ತು ಇನ್ನೊಂದು ಹತ್ರ ಶೃಂಗೇರಿ ಮಠದಿಂದ ಆಯೋಜಿಸಿರ್ತಕ್ಕಂಥ ಬೇಸಿಗೆ ಶಿಬಿರದಲ್ಲಿ ಅಲ್ಲಿ ನನಗೆ ಯೋಗ ಮಾಡೋದಕ್ಕೆ ಅವಕಾಶ ಸಿಕ್ತು. ಮತ್ತು ಆ ಯೋಗ ಮುಗಿದ್ಮೇಲೆ ನನಗೆ ಗೌರವ ಅರ್ಪಣೆ ಮಾಡಿದ್ರು. ನನಗಂತೂ ಅವತ್ತು ಪ್ರೌಡ್ ಮೂಮೆಂಟು. ಎಷ್ಟು ಪ್ರೌಡ್ ಆಯಿತು, ನನ್ನ ಬಗ್ಗೆ ಪ್ರೌಡ್ ಆಯಿತು ಅಂದರೆ ತುಂಬ, ನನ್ನ ಬಗ್ಗೆ ನನಗೆ ಹೆಮ್ಮೆ ಆಯಿತು, ತುಂಬ ಖುಷಿನೂ ಆಯಿತು. ಆಮೇಲೆ ಅದಾಯಿತು. ಇನ್ನೇನು ಮತ್ತು ನನಗೆ ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಸಣ್ಣ ಪುಟ್ಟದ್ದು ಪ್ರತಿಯೊಂದನ್ನು ನೆರವೇರೋಕ್ಕೆ ಶುರು ಆಯಿತು. ಆಮೇಲೆ ಇದು ನನಗೆ RSS ಟ್ರೈನಿಂಗ್ ಸಿಕ್ತು. ನಾನು ವೀಡಿಯೋ ಸಹ ಹಾಕಿದ್ದೆ. RSS ಟ್ರೈನಿಂಗ್ 8 days ಟ್ರೈನಿಂಗ್ ಕೊಟ್ಟು, ಅಲ್ಲಂತೂ ಅದ್ಭುತ ಬಿಡಿ. ಅದು ಕಲ್ತಿದ್ದು ಅಂದರೆ ಅಷ್ಟು ಖುಷಿ ಆಯಿತು ನನಗಂತೂ. ಅದನ್ನು ಕಲಿತು ಆಮೇಲೆ ಸರ್ಟಿಫಿಕೇಟ್ ಕೊಟ್ಟರು, ಫಂಕ್ಷನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟರು, ಸಖತ್ ಖುಷಿ ಆಯಿತು ನನಗೆ. ಹೀಗೆ ನಾನು ಅಂದರೆ ನನ್ನ ಹರಿಹರ ಅಂತಂದರೆ ನೋಡಿ, ಹರಿ ಮತ್ತು ಹರ ಇಬ್ಬರು ಒಟ್ಟಿಗೆ ಒಂದೇ ಮೂರ್ತಿ ಒಳಗಿರ್ತಕ್ಕಂಥ ಊರಿದು ಹರಿಹರೇಶ್ವರ ದೇವಸ್ಥಾನ. ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು, ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋದರೆ ಖಂಡಿತ ವೀಡಿಯೋಸ್ ಅಥವಾ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಶಿವನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಮತ್ತು ಗೋವಿಂದನ ದೇವಸ್ಥಾನ ಎಲ್ಲ ಕಡೆ ಇರ್ತವೆ. ಆದರೆ ಶಿವ ಮತ್ತು ಗೋವಿಂದ ಇಬ್ಬರು ಸೇರಿ ಒಂದೇ ಮೂರ್ತಿ ಒಳಗಿರೋದು ಹರಿಹರ. ಅದಕ್ಕೋಸ್ಕರ ಇವ್ರ ಹೆಸರು ಹರಿಹರ ಅಂತ ಬಂತು ಅಂತ ಹೇಳ್ತಾರೆ. ಹರಿಹರೇಶ್ವರ ದೇವಸ್ಥಾನ ಫುಲ್ ಫೇಮಸ್ಸು. ಹಾಗಾಗಿ
ನನಗೆ ಒಳ್ಳೊಳ್ಳೆ ಅವಕಾಶ ಸಿಕ್ತು. ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ಆರೋಗ್ಯ ಚೆನ್ನಾಗಾಯಿತು. ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾಯಿದೆ. ಆಗಿದ್ದ ಹಿಂದೆನೂ ಕೂಡ ಇವಾಗೂ ಆಗ್ತಾಯಿದೆ. ಮತ್ತು ನಾನು ಅದಕ್ಕೋಸ್ಕರ ನಾನು ಒಂದು ಈ ಹರಿಹರಕ್ಕೆ ಮತ್ತು ಹರಿಹರ ಜನತೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ನಮ್ಮ ಸಂಘದಲ್ಲಿರ್ಬೋದು, ನಮ್ಮ ಕೆರೆಯವ್ರು ಇರ್ಬೋದು, ಮನೆಯವ್ರು ಇರ್ಬೋದು, ಓನರ್ ಇರ್ಬೋದು, ಪ್ರತಿಯೊಬ್ಬರು ನನಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಹಾರೈಸಿದ್ದಾರೆ. ಹಾಗಾಗಿ ನಾನು ಹರಿಹರಕ್ಕೆ ಮತ್ತು ಹರಿಹರದ ಜನತೆಗೆ, ನನ್ನ ಸಂಘದಲ್ಲಿರೋರಿಗೆ, ಮಹೇಶ್ ಸರ್ ಮತ್ತು ಅನುಮಾಮು, ಶಿಲ್ಪಕ್ಕ, ಶೀಲಕ್ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನಾನು ಅವತ್ತು ವೀಡಿಯೋದಲ್ಲಿ ಶಿವಮೊಗ್ಗ ಶಿಕಾರಿಪುರ ಅಂತ ಹೇಳಿದ್ನಲ್ವ, ಆವಾಗಿಂದ ನನಗೆ ಒಂದು ಅನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ನಾನು ಇವಾಗ ಇದು ಹರಿಹರದ ನೀರು ಕುಡಿತಾ ಇದ್ದೀನಿ, ಹರಿಹರ ಮಣ್ಣಲ್ಲಿದ್ದೀನಿ, ಹರಿಹರ ಗಾಳಿ ಉಸಿರಾಡ್ತಾ ಇದ್ದೀನಿ. ಹಾಗಾಗಿ ನಾನು ಅದು ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು ಅಂತೇಳಿ ತುಂಬ ದಿವಸದಿಂದ ಅನ್ಕೊಂತ ಇದ್ದೆ, ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಂದರೆ RSS ಟ್ರೈನಿಂಗ್ ಹೋಗ್ತಾ ಇರೋದ್ರಿಂದ. ಹಾಗಾಗಿ ಇವತ್ತು ಫೈನಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಪೊಲೀಸ್ ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಪೊಲೀಸ್ ಟ್ರೈನಿಂಗ್ ಜಾಯ್ನ್ ಆಗಿದ್ದೀನಿ. ಖಂಡಿತ ಅದನ್ನು ಇವರೆಲ್ಲ ಹರಿಹರೇಶ್ವರನ್ ಭಗವಂತನ ಆಶೀರ್ವಾದದಿಂದ, ನೀವೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇದು ಖಂಡಿತ ಆಗಿದೆ. ಹಾಗಾಗಿ ನಾನು ಹರಿಹರೇಶ್ವರನಿಗೆ ಮತ್ತು ಹರಿಹರ ಜನತೆಗೆ, ನಮ್ಮ ಸಂಘದಲ್ಲಿರೋರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.